ಮೊನ್ನೆ ನನಗೆ ಒಂದು ಸುದ್ದಿ ಬಂತು. ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಮತ್ತು ಸದಸ್ಯರು ಡೆಪ್ಯೂಟಿ ಕಮಿಷನರ್ ಹತ್ರ ಹೋಗಿ ದೂರದರ್ಶನ ಕೇಂದ್ರ ಮುಚ್ಚಬಾರದು ಅನ್ನುವಂಥ ಮನವಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ದೂರದರ್ಶನದಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಮೊದಲನೇ ಕನ್ನಡಿಗನಾಗಿ, ಜೊತೆಗೆ ಗುಲ್ಬರ್ಗಾ ಕೇಂದ್ರದ ನಿರ್ದೇಶಕನಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಯಾವುದೇ ಕಾರಣಕ್ಕೂ ಗುಲ್ಬರ್ಗಾ ಕೇಂದ್ರ ಮುಚ್ಚಬಾರದು ಅನ್ನುವಂಥ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನು ನಾವು ತೆಗೆದುಕೊಂಡಿದ್ದೇವೆ. ಎಲ್ಲವನ್ನ ನಾವು ಆರ್ಥಿಕದ ಹಿನ್ನೆಲೆಯಲ್ಲಿ ಅಳೆಯೋದಕ್ಕೆ ಸಾಧ್ಯ. ಪರಂಪರೆಯನ್ನ, ಇತಿಹಾಸವನ್ನು, ಅವು ನಮ್ಮ ದಾಖಲೆಯಾಗಿರ್ತಕ್ಕಂಥದ್ದು. ಆ ದಾಖಲೆಯಾಗಿರ್ತಕ್ಕಂಥದ್ದನ್ನು ನಾವು ಯಾವುದೋ ಒಂದು ಕಾರಣ, ಅದು ಆರ್ಥಿಕವಾಗಿ ಸುಭದ್ರ ಇರ್ತಕ್ಕಂಥದ್ದು, ಆರ್ಥಿಕವಾಗಿ ಅದನ್ನು ನಡೆಸಕ್ಕಾಗದೇ ಇರುವುದು ಅನ್ನೋಂಥದ್ದನ್ನು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಸಹಜ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಸಹಿತ ಇದನ್ನು ನಾವು ಚರ್ಚೆ ಮಾಡ್ತೀವಿ. ಜೊತೆಗೆ ನನ್ನ ಸಂಪರ್ಕದಲ್ಲಿ ನಾನು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮಂತ್ರಿಗಳಿಗೂ ಭೇಟಿ ಮಾಡ್ತೀನಿ, ಪ್ರಸಾರ ಭಾರತಿಯವರಿಗೂ ವೈಯಕ್ತಿಕವಾಗಿ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಗುಲ್ಬರ್ಗಾ ದೂರದರ್ಶನ ಕೇಂದ್ರ ಮುಚ್ಚಬಾರದು ಅನ್ನುವಂಥ ಸ್ಪಷ್ಟವಾಗಿರ್ತಕ್ಕಂಥ ನಿಖರವಾಗಿರ್ತಕ್ಕಂಥ ಮೀಸಲಾತಿ ನಮ್ಮ ಈಗಾಗಲೇ 30 ವರ್ಷಗಳ ಹಿಂದೆ 35 ವರ್ಷಗಳ ಕಾಲ ಒಳ ಮೀಸಲಾತಿಯಿಂದ ಎಲ್ಲ ಒಕ್ಕೂಟ ಸೇರಿ ಪ್ರತಿಭಟನೆ ನಾನಾ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರೂ ಕೂಡ ಇಲ್ಲಿವರೆಗೆ ಆಗಿಲ್ಲ. ಮೊನ್ನೆ ಆದಂಥ 1ನೇ ತಾರೀಕಿಗೆ ನಾವು ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ನಗರಲ್ಲಿ ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಎಲ್ಲ ತಾಲೂಕದಿಂದ ಬಂದು ಒಂದು ರೀತಿ ಆಕ್ರೋಶ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದು ಎಲ್ಲ ಜಿಲ್ಲೆ, ಕರ್ನಾಟಕ ಎಲ್ಲ ಜಿಲ್ಲೆಯಲ್ಲಿಯೂ ಆಯಿತು. ಸಿದ್ದರಾಮಯ್ಯವರು ಇನ್ನವರೆಗೂ ಅದರ ಬಗ್ಗೆ ಯೋಚನೆ ಮಾಡುತ್ತಾ ಇಲ್ಲ. ಈ ಒಳ ಮೀಸಲಾತಿ ಮಾಡ್ತೀನಿ ಅಂತೇಳಿ ರಾಮ್ ಮೋಹನ್ ದಾಸ್ ಅವರು ವರದಿ ಕೊಟ್ಟ ನಂತರ ಆಲ್ರೆಡಿ ಅವರು ಬಂದ ತಕ್ಷಣ ಡಿಕ್ಲೇರ್ ಮಾಡ್ತೀನಿ ಅಂತೇಳಿ ಈಗ ಮತ್ತೆ ಕುಂಟು ನೆಪ ಹುಡ್ಕೊಂಡು ಮತ್ತೆ ನಾವು 16ನೇ ತಾರೀಕಿಗೆ ಕ್ಯಾಬಿನೆಟ್ ನಾವು ಕರಿತೀವಿ. ಕ್ಯಾಬಿನೆಟ್ನಲ್ಲಿ ಕರೆದು ಇದು ಸ್ಪೆಷಲ್ ಕ್ಯಾಬಿನೆಟ್ನ ಕರಿತೀವಿ. ಇದಕ್ಕೋಸ್ಕರ ಕರೆದು ನಿರ್ಧಾರ ತೊಗೊತೀವಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಮುಂಚೆ ನ್ಯಾಯಮೂರ್ತಿ ಸದಸ್ಯ ಆಯೋಗ ವರದಿ ಕೊಟ್ಟಿತ್ತು, ನಮ್ಮ ಪರವಾಗಿತ್ತು. 2ನೇದು ಕಾಂತರಾಜ್ ವರದಿ ಕೊಟ್ಟಿತ್ತು, ಅದು ನಮ್ಮ ಪರವಾಗಿತ್ತು. ಮತ್ತು ಮಾಧುಸ್ವಾಮಿ ವರದಿ ಕೊಟ್ಟರು, ಅದು ನಮ್ಮ ಪರವಾಗಿತ್ತು, ಮಾದರಿ ಪರವಾಗಿ. ಈಗ ಆಲ್ರೆಡಿ ಅವರೇ ಸೃಷ್ಟಿ ಮಾಡಿದಂಥ ರಾಮ್ ಮೋಹನ್ ದಾಸ್ ಅವರ ವರದಿ ಬರಲಿ, ಅದು ಬಂದ ನಂತರ ನಾವೆಲ್ಲ ಕ್ಲಿಯರಾಗಿ ಎಲ್ಲರಿಗೂ ಇದು ಒಳ ಮೀಸಲಾತಿ ನಾವು ಮಾಡೇ ಮಾಡ್ತೀವಿ ಈಗ ಅಂಥೇಳಿ ಸಿದ್ದರಾಮಯ್ಯನವರು ಹೇಳಿದರು. ಇಲ್ಲಿವರೆಗೆ ಆ ವರದಿನೂ ಯಾಕೋ ಕುಂಟೆ ಆಡ್ತದೆ. ಹಿಂದಿನ ಕಾರಣ